ಇತಿಹಾಸದೊಳಗ ಹಲವಾರು ಪಾಠಗಳನ್ನ ಓದೇವಿ, ಹೌದಾ? ಇತಿಹಾಸವನ್ನ ನಾವು 3 ಕಾಲದೊಳಗ ಅಧ್ಯಯನವನ್ನ ಮಾಡ್ತೇವೆ, ಹೌದನಲ್ಲ? ಯಾವ ಅಂತಂದ್ರ ಪ್ರಾಚೀನ ಕಾಲದ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಕಾಲದ ಇತಿಹಾಸ, ಹೌದನಲ್ಲ? ಇದನ್ನ ನಾವು ಭಾರತದ ಇತಿಹಾಸವನ್ನ ಓದುವಾಗ ಪ್ರಾಚೀನ ಕಾಲದ ಭಾರತದ ಇತಿಹಾಸ, ಮಧ್ಯಕಾಲದ ಭಾರತದ ಇತಿಹಾಸ ಮತ್ತು ಆಧುನಿಕ ಭಾರತದ ಇತಿಹಾಸ, ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡಿ ನಾವು ಇತಿಹಾಸದ ಅಧ್ಯಯನವನ್ನ ಮಾಡ್ತೇವೆ, ಹೌದಾ? ಈಗ ನಾವು ಮಧ್ಯಕಾಲೀನ ಇತಿಹಾಸದ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಈಗಾಗಲೇ ನಾವು ಮಧ್ಯಕಾಲೀನ ಇತಿಹಾಸ ಅಂತಂದ್ರ ಮಧ್ಯಕಾಲದ ಭಾರತದ ಇತಿಹಾಸ, ಇದರ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರ ಸಾಮಾನ್ಯ ಶಕೆ 1206ನೇ ಇಸ್ವಿಯಿಂದ ಸುಮಾರು 1717ನೇ ಇಸ್ವಿಯವರೆಗಿನ ಕಾಲದ ಇತಿಹಾಸವನ್ನು ನಾವು ಮಧ್ಯಕಾಲದ ಇತಿಹಾಸ ಅಂತ ಓದ್ತೇವೆ. ಇದಕ್ಕಿಂತ ಮುಂಚೆ ನಾವು 1206ರೊಳಗ ಒಂದು ಸಾಮ್ರಾಜ್ಯದ ಸ್ಥಾಪನೆ ಆಗಿತ್ತು. ಯಾವ್ದದು? 1206ನೇ ಇಸ್ವಿಯೊಳಗೆ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತಲ್ಲ, ಯಾವ್ದದು? ಹನ್ನೆರಡುನೂರ 6ರೊಳಗೆ ಸ್ಥಾಪನೆ ಆಗಿತ್ತಲ್ಲ, ಅದ್ಯಾವ್ದು? ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ ಇವೆಲ್ಲ ಯಾವ ಸಾಮ್ರಾಜ್ಯದೊಳಗೆ ಬರ್ತಾವು? ಯಾವ್ದು? ದೆಹಲಿ ಸುಲ್ತಾನರು. ಅಂದ್ರ 1206ನೇ ಇಸ್ವಿಯೊಳಗ ದೆಹಲಿ ಸುಲ್ತಾನರು ಅಂತಕ್ಕಂಥ ಸಾಮ್ರಾಜ್ಯದ ಸ್ಥಾಪನೆ ಆಯ್ತು, ಹೌದಾ? ಈ ಸಾಮ್ರಾಜ್ಯದ ಸ್ಥಾಪಕ ಯಾರು ಹೇಳ್ರಿ? ಗುಡ್, ಮೊಹಮ್ಮದ್ ಘೋರಿ ಅಥವಾ ಮೊಹಮ್ಮದ್ ಘೋರಿ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ. ಇದ್ರೊಳಗೆ ಎಷ್ಟು ರಾಜಮನೆತನಗಳು ಬರ್ತಾವು? ಎಷ್ಟು? 5 ರಾಜಮನೆತನಗಳು ಬರ್ತಾವ. ಒಂದೇದ್ ಯಾವ್ದು ಅದ್ರೊಳಗ? ಗುಲಾಮಿ ಸಂತತಿ. ಗುಲಾಮಿ ಸಂತತಿಯ ಸ್ಥಾಪಕ ಯಾರು? ಕುತುಬುದ್ದೀನ್ ಐಬಕ್. ಇದರ ನಂತರ ಯಾವ ಸಂತತಿ ಬರ್ತದೆ? ಖಿಲ್ಜಿ ಸಂತತಿ. ಖಿಲ್ಜಿ ಸಂತತಿಯ ಅತ್ಯಂತ ಪ್ರಮುಖ ಅರಸ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಸರಿ, ಹಂಗಂದ್ರ ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಅಥವಾ ಖಿಲ್ಜಿ ಸಂತತಿಯ ನಂತರ ಯಾವ ಸಾಮ್ರಾಜ್ಯ ಆಡಳಿತಕ್ಕೆ ಬಂತು? 1 ಗುಲಾಮಿ ಸಂತತಿ, 2 ಖಿಲ್ಜಿ ಸಂತತಿ, ಯಾವುದು? ವೆರಿ ಗುಡ್, ತುಘಲಕ್ ಸಂತತಿ. ತುಘಲಕ್ ಸಂತತಿಯ ನಂತರ ಯಾವ ಸಾಮ್ರಾಜ್ಯ ಆಡಳಿತಕ್ಕೆ ಬಂತು? ಸೈಯದ್ ಸಂತತಿ. ಇದಾದ್ಮೇಲೆ ಯಾವ ಸಾಮ್ರಾಜ್ಯ ಬಂತು? ಅಂದ್ರೆ ನಾವು ದೆಹಲಿ ಸುಲ್ತಾನರು ಘಟಕದೊಳಗ 5 ರಾಜ ಮನೆತನಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ವಿ, ಹೌದಾ? ಈ 5 ರಾಜ ಮನೆತನದೊಳಗ ಅತ್ಯಂತ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ರಾಜಮನೆತನ ಯಾವುದಪ್ಪ ಅಂತಂದ್ರ ತುಘಲಕ್ ಸಂತತಿ. ಅತಿ ಕಡಿಮೆ ಅಂತಂದ್ರ ಖಿಲ್ಜಿ ಸಂತತಿ, ಹೌದಾ? ಇದ್ರ ಬಗ್ಗೆ ನಾವು ಈಗಾಗಲೇ ಓದೇವಿ. ಇವತ್ತಿನ ಘಟಕದೊಳಗ ನಾವು ಮಧ್ಯಕಾಲೀನ ಭಾರತದ ಇತಿಹಾಸದೊಳಗೆ ಬರ್ತಕ್ಕಂತ ಮಧ್ಯಕಾಲೀನ ಭಾರತದ ಇತಿಹಾಸದೊಳಗೆ ಬರ್ತಕ್ಕಂತ ಇನ್ನೊಂದು ಪ್ರಮುಖ ಸಾಮ್ರಾಜ್ಯ ಯಾವುದಪ್ಪ ಅಂದ್ರ ಮೊಘಲರು. ಯಾವುದು? ಈ ಸಾಮ್ರಾಜ್ಯದ ಬಗ್ಗೆ ನಾವು ಈಗ ಅಧ್ಯಯನ ಮಾಡೋಣ. ಮೊಘಲರು ಅಂತಕ್ಕಂಥ ಹೆಸರು ಈ ಸಾಮ್ರಾಜ್ಯಕ್ಕ ಯಾಕೆ ಬಂತು? ಮೊಘಲರು ಅಂತಕ್ಕಂಥ ಹೆಸರು ಈ ಸಾಮ್ರಾಜ್ಯಕ್ಕ ಯಾಕೆ ಬಂತು ಅಂತಂದ್ರ ಬಾಬರ್ ಅಂತಕ್ಕಂಥ ಒಬ್ಬ ಅರಸನ ತಾಯಿ ಮಂಗೋಲ್ ಅಂತಕ್ಕಂಥ ಒಂದು ಜನಾಂಗಕ್ಕೆ ಸೇರಿದವಳು. ಯಾರು? ಬಾಬರ್. ಈ ಹೆಸರನ್ನ ಬಿಟ್ಕೋಬೇಕು ಈಗ, ಹೌದಾ? ಬಾಬರ್ ಈತನ
ತಾಯಿ ಯಾವ ಜನಾಂಗಕ್ಕೆ ಅಂತಂದ್ರ ಮಂಗೋಲರು. ಮಂಗೋಲರು ಅಂತಕ್ಕಂಥದ್ದು ಒಂದು ಜನಾಂಗದ ಹೆಸರಿದೆ. ಹೌದಾ? ಯಾರ ಹೆಸರಿದೆ? ಮಂಗೋಲರು ಅಂತಕ್ಕಂಥದ್ದು ಒಂದು ಜನಾಂಗದ ಹೆಸರು. ಹಂಗಂದ್ರ ಇವ್ರು ಎಲ್ಲಿ ಕಂಡು ಬರ್ತಾರ ಮಂಗೋಲರು? ಈಗ ನಾವು ಈ ಮೊಘಲ್ ಸಾಮ್ರಾಜ್ಯ ಎಲ್ಲಿ ಉಗಮ ಹೊಂದಿತು ಅಂತಕ್ಕಂಥದ್ದನ್ನು ನೋಡಬೇಕು. ಈಗ ಇಲ್ಲೇ ಭಾರತದ ನಕ್ಷೆ ಐತಿ. ಹೌದಾ? ಈ ಭಾರತದ ನಕ್ಷೆ ಒಳಗ ನಾವು ನಿಮ್ಗ ದಿಕ್ಕುಗಳ ಬಗ್ಗೆ ಕಲ್ಪನೆ ಐತಿ. ದಿಕ್ಕುಗಳ ಬಗ್ಗೆ ಕಲ್ಪನೆ ಐತಿಲ್ಲ? ಹಂಗಂದ್ರ ಇದು ಯಾವ ದಿಕ್ಕಿದು? ಹೇಳ್ರಿ. ಉತ್ತರ. ಇದು ಕೆಳಗಿರ್ತಕ್ಕಂಥದ್ದು ದಕ್ಷಿಣ ದಿಕ್ಕು. ಹೌದಾ? ಈ ಕಡೆದ್ದು ಯಾವ್ದಿದು? ಹೌದಾ? ಕೆಲಸ ಯಾವ ದಿಕ್ಕಿಗೆ ಹಂಗಂದ್ರ ಪೂರ್ವ. ಹೌದಾ? ಇದು ಪಶ್ಚಿಮ. ನೋಡ್ರಿ, ಭಾರತ ದೇಶದ ಉ ಈ ಹು ಆ ದ ನೈ ಪ ವ. ಹೌದಲ್ಲ? ಉ ಈ ಪು ಆದ ನೈ ಪ ವ. ನಾವು ದಿಕ್ಕುಗಳ ಪರಿಕಲ್ಪನೆಯನ್ನ ಯಾವಾಗಲೂ ನೆನಪಾಗಲಿನಂಗೆ ಇಟ್ಕೊಳ್ಳೋದಕ್ಕೆ ಈ ಸೂತ್ರವನ್ನ ಉಪಯೋಗಿಸ್ತೇವೆ. ಹೌದಾ? ಈಗ ಇದು ಉತ್ತರ ದಿಕ್ಕು, ಇದು ಪಶ್ಚಿಮ ದಿಕ್ಕು. ಇವೆರಡರ ನಡುವೆ ಇರ್ತಕ್ಕಂಥದ್ದು ವಾಯುವ್ಯ ದಿಕ್ಕು. ಹೌದನಲ್ಲ? ಈ ವಾಯುವ್ಯ ದಿಕ್ಕಿನೊಳಗ, ನಮ್ಮ ದೇಶದ ವಾಯುವ್ಯ ದಿಕ್ಕಿನೊಳಗ ಇಲ್ಲಿ ಅಫ್ಘಾನಿಸ್ತಾನ ಅಂತಕ್ಕಂಥ ದೇಶ ಬರುತ್ತೆ. ಯಾವ ದೇಶ ಬರುತ್ತೆ? ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ದೇಶಗಳು ನಮ್ಮ ದೇಶದ ವಾಯುವ್ಯ ದಿಕ್ಕಿನೊಳಗ ಬರ್ತಾವ. ಯಾವ್ಯಾವ? ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಕರೆಕ್ಟ್ ಆಗಿ ಕೇಳ್ರಿ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಎರಡು ದೇಶಗಳು ಬರ್ತಾವ. ಈಗ ನಾವಿಲ್ಲಿ ನೋಡ್ತಕ್ಕಂಥದ್ದು ಅಫ್ಘಾನ್ ದೇಶ. ಅಫ್ಘಾನ್ ದೇಶ ಅಂತಂದ್ರ ಇಲ್ಲಿ ಕಾಬೂಲ್ ಅಂತಕ್ಕಂಥ ಒಂದು ಪ್ರದೇಶ ಬರ್ತದೆ. ಕಾಶ್ಮೀರದಲ್ಲಿದೆ. ಕಾಶ್ಮೀರದ ತಲೆ ಮೇಲ್ಗಡೆ ಅಫ್ಘಾನಿಸ್ತಾನದ ಕಾಬೂಲ್ ಅಂತಕ್ಕಂಥ ಒಂದು ದೇಶ ಬರ್ತದೆ. ಅರ್ಥ ಆಗತ್ತೆ? ದೇಶ ಅಲ್ಲ, ಒಂದು ಪ್ರಾಂತ್ಯ ಕಾಬೂಲ್ ಅಂತಕ್ಕಂಥದ್ದು. ಅದರ ಕೆಳಗಡೆ ಭಾಗದೊಳಗ ಅಂದ್ರೆ ಇಲ್ಲೇ ಕಂದಹಾರ್ ಅಂತಕ್ಕಂಥ ಒಂದು ಪ್ರಾಂತ್ಯ ಬರ್ತದೆ. ಹೌದಾ? ಇದ್ರ ಕೆಳಗಡೆ ಭಾಗದೊಳಗ ಸಮರ್ಖಂಡ್ ಅಂತಕ್ಕಂಥ ಕೆಲವೊಂದಿಷ್ಟು ಪ್ರದೇಶ ಬರ್ತವೆ. ಹೌದಾ? ಇಲ್ಲೇ ಕಾಬೂಲ್, ಕಂದಹಾರ್, ಸಮರ್ಖಂಡ್ ಇವೆಲ್ಲ ಅಫ್ಘಾನಿಸ್ತಾನದೊಳಗೆ ಬರ್ತಾವೆ. ಹೌದಾ? ನಮ್ಮ ದೇಶದೊಳಗ ಇಲ್ಲಿ ಮಧ್ಯದೊಳಗೆ ಏನ್ ಬರ್ತೈತಿ? ನಮ್ಮ ಭಾರತದ ರಾಜಧಾನಿ ಯಾವುದು? ದೆಹಲಿ ಬರ್ತೈತಿ. ಹೌದಾ? ಇದಕ್ಕೆ ಮುಂಚೆ ಇಂದ್ರಪ್ರಸ್ಥ ಅಂತ ಕರೀತಿದ್ರು. ಹೌದಾ? ಇಲ್ಲಿ ಕೆಳಗ ಮಥುರಾ ಬರ್ತೈತಿ. ಏನ್ ಬರ್ತೈತಿ? ಮಥುರಾ ಬರ್ತೈತಿ. ಈ ಕಡೆ ಆಗ್ರಾ ಬರ್ತೈತಿ. ಏನ್ ಬರ್ತೈತಿ? ಆಗ್ರಾ ಬರ್ತೈತಿ. ಇಲ್ಲೇ ಫತೇಪುರ್ ಸಿಕ್ರಿ ಅಂತ ಬರ್ತೈತಿ. ಅವನ ಮುಂದೆ ನೋಡೋಣ. ಈಗ ನಾವಿಲ್ಲಿ ಬಾಬರ್ ಅಂತ ಹೇಳಿದೆ. ಬಾಬರ್ ಅಂತಕ್ಕಂಥವ ಮಂಗೋಲರ ವಂಶದವ. ಹೌದಾ? ಇವನ ತಾಯಿ ಮಂಗೋಲ ಜನಾಂಗಕ್ಕೆ ಸೇರಿದಕ್ಕೆ, ಅದಕ್ಕ ಮೊಘಲರು ಅಂತ ಹೆಸರು ಬಂತು. ಹೌದಾ? ಹಂಗಂದ್ರೆ ಇವನ್ ತಾಯಿ ಯಾರು? ಇವನ್ ತಾಯಿ ಖತ್ತುಗ್ರ ನಿಗರ್ ಖೂನಂ ಬೇಗಂ. ನೋಡ್ರಿ, ಇವನ್ ತಾಯಿ ಹೆಸರಿದೆ. ಹೌದಾ? ಚೆಂಗಿಸ್ ಖಾನ ಅಂತಕ್ಕಂಥವನ ವಂಶದೊಳಗ, ಮಂಗೋಲರ ವಂಶದೊಳಗ ಬರ್ತಾಳೆ. ಖತ್ತುಗ್ರ ನಿಗರ್ ಖೂನಂ ಬೇಗಂ, ಬಾಬರನ ತಾಯಿ. ಇವನ ತಂದೆ, ಬಾಬರನ ತಂದೆ ಯಾರಪ್ಪ ಅಂತಂದ್ರ ಉಮರ್ ಶೇಖ್ ಮಿರ್ಜಾ. ಯಾರು? ಯಾರಿವ?
ಬಾಬರನ ತಂದೆ ಉಮರ್ ಶೇಖ್ ಮಿರ್ಜಾ. ಇವ ಯಾವ ವಂಶದವ ಅಂತಂದ್ರ ತೈಮೂರ್. ಯಾವ ವಂಶದವ? ತೈಮೂರ್ ವಂಶದವ. ಹೌದಾ? ಈ ತೈಮೂರ್ ವಂಶದ ಉಮರ್ ಶೇಖ್ ಮಿರ್ಜಾ ಮಂಗೋಲರ ಕುತುಬ್ ನಿಗರ್ ಖುನಂ ಅಂತಕ್ಕಂತ ಇಬ್ಬರು ದಂಪತಿಯ ಮಗ ಬಾಬರ್. ಯಾರು? ಬಾಬರ್ ಅಂತಕ್ಕಂತ ಶಬ್ದದ ಅರ್ಥ ಹುಲಿ ಅಂತಕ್ಕಂತ ಅರ್ಥವನ್ನ ಹೊಂದಿದೆ. ಬಾಬರ್ ಅಂದ್ರ ಹುಲಿ ಅಂತಕ್ಕಂತ ಅರ್ಥವನ್ನ ಕೊಡ್ತದೆ. ಹೌದಾ? ಈ ಬಾಬರ್ ಅಂತಕ್ಕಂತ ವ್ಯಕ್ತಿ ನಮ್ಮ ಭಾರತ ದೇಶದೊಳಗ ಮೊಘಲರು ಅಂತಕ್ಕಂತ ಸಾಮ್ರಾಜ್ಯವನ್ನ ಕಟ್ಟಿದ. ಹಂಗಂದ್ರೆ ನೀವು ಭಾರತಕ್ಕೆ ಹೆಂಗ್ ಬಂದ, ಯಾವಾಗ ಬಂದ, ಎಲ್ಲಿದ್ದ ಬೇಕಾದಲ್ಲ ನಮಗ. ಸಾಮಾನ್ಯ ಶಕೆ 1221ನೇ ಇಸ್ವಿ ಒಳಗ. ಯಾವಾಗ? 1221ನೇ ಇಸ್ವಿ ಒಳಗ ಚಂಗೀಸ್ ಖಾನ್ ಅಂತಕ್ಕಂತ ಒಬ್ಬ ವ್ಯಕ್ತಿ ನಮ್ಮ ಭಾರತದ ಮೇಲೆ ದಾಳಿ ಮಾಡಿದ್ದ. ಹೌದಾ? ಭಾರತದ ಮೇಲೆ ದಾಳಿ ಮಾಡಿ ಭಾರತದಲ್ಲಿರ್ತಕ್ಕಂತ ಬಹಳಷ್ಟು ಸಂಪತ್ತನ್ನ ಇವ ಏನ್ ಮಾಡಿದ ಅಂತಂದ್ರ ತನ್ನ ದೇಶಕ್ಕೆ ತಗೊಂಡು ಹೋಗಿದ್ದ. ಇವ ಸಂಪತ್ತನ್ನ ತಗೊಂಡು ಹೋಗಿರ್ತಕ್ಕಂತ ಒಂದು ವಿಷಯವನ್ನ ಒಬ್ಬ 111 ವರ್ಷದ ಒಬ್ಬ ಮಹಿಳೆ, ಒಬ್ಬ ಮುದುಕಿ ಇದರ ಬಗ್ಗೆ ಬಾಬರನಿಗೆ ಹೇಳಿದ್ಲು. ಅವಾಗ ಅವನ ಮನಸ್ಸು ಏನಾತಂತಂದ್ರ ಹೆಂಗರ ಮಾಡಿ ನಾನು ಭಾರತವನ್ನ ಪ್ರವೇಶ ಮಾಡಬೇಕು, ಮಧ್ಯ ಏಷ್ಯಾಕ್ಕೆ ಹೋಗ್ಬೇಕು, ಅಲ್ಲಿಯ ಶ್ರೀಮಂತಿಕೆಯನ್ನ ಅಲ್ಲಿರ್ತಕ್ಕಂಥ ಸಂಪತ್ತನ್ನ ನಾನು ಪಡ್ಕೊಂಡು ಬರ್ಬೇಕು ಅಂತಕ್ಕಂಥ ಒಂದು ಮನಸ್ಸಿತ್ತು ಅವನು ಬಾಬರ್. ಅಂತಹ ಸಂದರ್ಭದೊಳಗ ಏನಾಗತ್ತಪ್ಪ ಅಂತಂದ್ರ ಇನ್ನು ಇದು ನೋಡೋದಕ್ಕಿಂತ ಮುಂಚೆ ನಾವು ಬಾಬರ್ ಯಾವಾಗ ಹುಟ್ಟಿದ ಅನ್ನೋದನ್ನ ಒಂದು ನೋಡೋದು. ಬಾಬರ್ನ ಜನ್ಮ 1483ನೇ ಇಸ್ವಿ ಫೆಬ್ರವರಿ 14ಕ್ಕೆ ಆಗತ್ತೆ. ಯಾವಾಗ? 1483 ಫೆಬ್ರವರಿ 14 ಇವ ಹುಟ್ಟಿದ. ನಂತರ 1497ನೇ ಇಸ್ವಿ ಒಳಗ ಅಂದ್ರೆ ಸುಮಾರು ಎಷ್ಟು ವರ್ಷ ಇರ್ಬೋದು? ಒಂದು 13 ವರ್ಷದವ ಇದ್ದ. 1483 ಫೆಬ್ರವರಿ 14 ಜನ್ಮ ಆತ. ಹೌದಾ? 1497ರೊಳಗ ಇಲ್ಲಿ ಫರ್ಗಾನ ಅಂತಕ್ಕಂಥ ಒಂದು ಸಣ್ಣ ಪ್ರಾಂತ್ಯ ಇತ್ತು. ಅಲೆಕ್ಸಾಂಡರ್ ಹೆಂಗ್ ಮೆಸಿಡೋನಿಯಾ ಪ್ರಾಂತ್ಯದ ಅರಸ ಹೌದಲ್ಲ, ಅಲೆಕ್ಸಾಂಡರ್ ನಾವು ನೋಡಿದ್ವಿಲ್ಲ. ಮೆಸಿಡೋನಿಯಾ ಅಂತಕ್ಕಂಥದ್ದು ಒಂದು ಚಿಕ್ಕ ಪ್ರಾಂತ್ಯ, ಒಂದು ಸಣ್ಣ ರಾಜ್ಯ ಅದ. ಅದರ ಅರಸ ಅಲೆಕ್ಸಾಂಡರ್ ಆಗಿದ್ದ. ಹಂಗ ಬಾಬರ್ ಕೂಡ ಅಫ್ಘಾನಿಸ್ತಾನ ದೇಶದೊಳಗಿರ್ತಕ್ಕಂಥ ಫರ್ಗಾನ ಅಂತಕ್ಕಂಥ ಒಂದು ಸಣ್ಣ ಪ್ರಾಂತ್ಯದ ಆಳ್ವಿಕೆ ಮಾಡ್ತಿದ್ದ. ಅರ್ಥಕತೆ? ಇವ ಏನ್ ಮಾಡಿದ ಅಂದ್ರ 1497ನೇ ಇಸ್ವಿಯೊಳಗ ಸಮರ್ಖಂಡ್ ಅಂತಕ್ಕಂಥ ಪ್ರಾಂತ್ಯವನ್ನ ಗೆದ್ಕೊಂಡ. ಯಾರು? ಬಾಬರ್. ಮೊದಲಿದ್ದವ ಫರ್ಗಾನ ಅಂತಕ್ಕಂಥ ಒಂದು ಪ್ರಾಂತ್ಯದೊಳಗೆ ಇದ್ದ. ಅಲ್ಲಿಂದ ಸಮರ್ಖಂಡ್ ಅಂತಕ್ಕಂಥ ಪ್ರಾಂತ್ಯವನ್ನ ಗೆದ್ಕೊಂಡ ಮೇಲೆ ಅವಂಗ ಒಂದು ಆಸೆ ಬಂತು. ಏನ್ ಆಸೆ ಬಂತಪ್ಪ ಅಂತಂದ್ರ ಕಾಬೂಲ್ ಇಲ್ಲೈತದ, ಈ ಕಾಬೂಲ್ ಅಂತಕ್ಕಂಥ ಪ್ರಾಂತ್ಯವನ್ನ ಗೆದ್ಕೋಬೇಕು ಅಂತಕ್ಕಂಥ ಮನೋಭಾವನೆ ಬಂತು. ಅವ ಏನ್ ಮಾಡಿದ ಅಂತಂದ್ರ ಕಾಬೂಲಿನ ಮೇಲೆ ತನ್ನ ಸೈನ್ಯವನ್ನ ತಗೊಂಡು ಆಕ್ರಮಣವನ್ನ ಮಾಡಿದ. ಯಾರು ಮಾಡಿದ್ರ ಆಕ್ರಮಣವನ್ನ? ಎಲ್ಲಿ ಮಾಡಿದ? ಯಾವ ಪ್ರಾಂತ್ಯದ ಮೇಲೆ ಮಾಡಿದ? ಕಾಬೂಲ್. ಅವ ಸಮರ್ಖಂಡದೊಳಗಿದ್ದ, ಅವ ಆಳ್ವಿಕೆಯೊಳಗಿದ್ದ ಸಮರ್ಖಂಡದಾಗ. ಅವನ ಆಸೆ ಏನಾಗಿತ್ತು ಅಂತಂದ್ರ ಕಾಬೂಲನ್ನ ಗೆದ್ಕೋಬೇಕಂತಿತ್ತು. ಇಲ್ಲಿಂದ ಕಾಬೂಲಿನ ಮೇಲೆ ಆಕ್ರಮಣವನ್ನ ಮಾಡಿ ಅದನ್ನ ಗೆದ್ಕೊಂಡ ತಕ್ಷಣ ಇಲ್ಲಿ ಸಮರ್ಖಂಡದೊಳಗಿರ್ತಕ್ಕಂಥ ಅವನ ಸಹೋದರ ಸಂಬಂಧಿಗಳು, ಅವನ ಚಿಕ್ಕಪ್ಪನ ಮಕ್ಕಳು, ಅವನ ಸಂಬಂಧಿಕರು ಏನ್ ಮಾಡಿದ್ರು ಅಂತಂದ್ರ ಬಾಬರ್ ಯುದ್ಧದೊಳಗ ಸತ್ ಹೋದ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನ ಹರಡಿ ಏನ್ ಮಾಡಿದ್ರಪ್ಪ ಅಂತಂದ್ರ ಅವನನ್ನ ಅಲ್ಲಿಂದ ಓಡಿಸ್ಬಿಟ್ರು. ಓಡಿಸಿದಾಗ ಸುಮಾರು 14 ವರ್ಷಗಳ ಕಾಲ ಬಾಬರ್ ಏನ್ ಮಾಡಿದ ಅಂದ್ರ ಅಲೆಮಾರಿಯಾಗಿದ್ದ. ಯಾವುದೇ ಒಂದು ಪ್ರಾಂತ್ಯವನ್ನ ಅವನಿಗೆ ಇರ್ಲಿಲ್ಲ. ಬಹಳಷ್ಟು ಶ್ರಮ ಪಟ್ಟ. ಸಣ್ಣ ಪುಟ್ಟ ಪ್ರಾಂತ್ಯದೊಳಗೆ ಎಲ್ಲಿ ಬೇಕಲ್ಲಿ ಹೋಗಿ ಕಣಿವೆ ಅಲ್ಲಿ ವಾಸವನ್ನ ಮಾಡಿ ಅಲ್ಲಿ ಜನರನ್ನ ಒಂದುಗೂಡಿಸಿ ಒಂದು ಸೈನ್ಯ ಸಂಘಟನೆಯನ್ನ ಮಾಡಿ ಮತ್ತೊಂದ್ಸಲ ಏನ್ ಮಾಡಿದಪ್ಪ ಅಂತಂದ್ರ ಸಮರ್ಖಂಡ ಮತ್ತು ಕಾಬೂಲನ್ನ ಗೆದ್ಕೊಂಡ.
ಯಾವಾಗ 14 ವರ್ಷದ ನಂತರ ನೋಡ್ರಿ, ಹೌದಾ, 14 ವರ್ಷದ ನಂತರ ಅವನ್ನ ಗೆದ್ದುಕೊಂಡ. ಆ ಗೆದ್ದುಕೊಂಡ ನಂತರದ ಸಂದರ್ಭದೊಳಗ 111 ವರ್ಷದ ಮುದುಕಿ ಅಂತ ಹೇಳಿದಾರ. ಆ ಮುದುಕಿ ಮಧ್ಯ ಏಷ್ಯಾ ಮತ್ತು ಭಾರತದೊಳಗಿರ್ತಕ್ಕಂಥ ಸಂಪತ್ತಿನ ಬಗ್ಗೆ ಅವನಿಗೆ ಹೇಳಿದ್ರು. ಅವಾಗ ಬಾಬರ್ಗೆ ಏನ್ ಅನಿಸ್ತ ಅಂತಂದ್ರ, ನಾ ಏನಾದರೂ ಮಾಡಿ ಆ ಭಾರತ ದೇಶದೊಳಗಿರ್ತಕ್ಕಂಥ ಸಂಪತ್ತನ್ನ ತಗೊಂಡು ಬರಬೇಕು, ಭಾರತದೊಳಗೆ ನನ್ನ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತಕ್ಕಂಥ ಒಂದು ಕನಸಿತ್ತು. ಆ ಸಂದರ್ಭದೊಳಗ ನಮ್ಮ ದೇಶದೊಳಗ ದೆಹಲಿ ಸುಲ್ತಾನರ ಲೋಧಿ ವಂಶ ಐತಲ್ಲ, ಕೊನೆಗೆ ಇಬ್ರಾಹಿಂ ಲೋಧಿ ಅಂತಕ್ಕಂಥ ಒಬ್ಬ ರಾಜ ಆಳ್ವಿಕೆ ಮಾಡ್ತಿದ್ದ. ಯಾರು? ಅವ ಆಳ್ವಿಕೆಯನ್ನ ಮಾಡ್ತಿದ್ದ. ಮತ್ತ ರಜಪೂತರ ರಾಣಾ ಸಂಘ್, ಯಾರು? ಅವನು ಕೂಡ ಮೇವಾಡದೊಳಗ ಆಳ್ವಿಕೆಯನ್ನ ಮಾಡ್ತಿದ್ದ. ಇವರಿಬ್ರು ಕೂಡಿ ಏನ್ ಮಾಡಿದ್ರ ಅಂತಂದ್ರ, ಈ ರಾಣಾ ಸಂಘನ ಕಂಡ್ರ ಇಬ್ರಾಹಿಂ ಲೋಧಿಗೆ ಹಾಕಿದ್ದಿಲ್ಲ, ಇಬ್ರಾಹಿಂ ಲೋಧಿಯನ್ನ ಕಂಡ್ರ ರಾಣಾ ಸಂಘಗೆ ಹಾಕಿದ್ದಿಲ್ಲ. ಹೌದಾ? ಒಟ್ಟಿನೊಳಗ ನಮ್ಮ ಭಾರತದ ಉತ್ತರ ಭಾರತದ ರಾಜಕೀಯ ಪರಿಸ್ಥಿತಿ ಸರಿ ಇರಲಿಲ್ಲ, ಅಲ್ಲೇ ಒಗ್ಗಟ್ಟು ಇರಲಿಲ್ಲ. ನಮ್ಮೊಳಗ ಜಗಳಗಳು ಇದ್ವು. ಹೌದಾ? ನನ್ನ ಸಾಮ್ರಾಜ್ಯ ಬೆಳೆಸ್ಬೇಕು, ನನ್ನ ಸಾಮ್ರಾಜ್ಯ ಬೆಳೆಸ್ಬೇಕಂತಂದ ಸ್ಥಳೀಯ ರಾಜರು ತಮ್ಮ ಒಳಗ ಏನ್ ಮಾಡ್ತಿದ್ರು ಅಂತಂದ್ರ ಯುದ್ಧಗಳನ್ನ ಮಾಡ್ತಾ ಇದ್ರು. ಈ ಪರಿಸ್ಥಿತಿಯೊಳಗ ಇಬ್ರಾಹಿಂ ಲೋಧಿ ಮತ್ತು ರಾಣಾ ಸಂಘ್ ಏನ್ ಮಾಡಿದ್ರು ಅಂದ್ರ ಒಂದು ಪತ್ರವನ್ನ ಬರೆದ್ರು. ಯಾರಿಗೆ ಬರೆದ್ರು? ಬಾಬರ್. ಏನಂತ? ನೀ ನಮ್ಮ ದೇಶಕ್ಕೆ ಬಾರಪ್ಪ ಅಂತ ಬರೆದ್ರು. ನೋಡ್ರಿ, ಒಳಗಿನ ದೇವನ ಹೊರಗಿನ ದೇವನ ಒಳಗ ಕರ್ಕೊಂಡಂಗಿದ್ರು. ಹೌದಲ್ಲ? ಇನ್ನೂವರೆಗೂ ನಮ್ಮ ದೇಶಕ್ಕೆ ಬಂದಿದ್ದನ ಇಲ್ಲ. ನಮ್ಮ ದೇಶದವ್ರ ಏನ್ ಮಾಡಿದ್ರ ಅಂದ್ರೆ ಅವನ್ನ ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥವ್ರ ಅವನಿಗೆ ಆಗಮನ ಮಾಡು, ನಮ್ಮ ದೇಶಕ್ಕೆ ನೀ ಬಾ ಅಂತಂದು ಕರ್ಕೊಂಡು ಹೇಳಿ ಕಳಿಸಿದ್ರು. ಅವಾಗ ಬಾಬರ್ ಏನ್ ಮಾಡಿದ ಅಂತಂದ್ರ ಸಾಮಾನ್ಯ ಶಕೆ 1526 ಭಾರತಕ್ಕೆ ಬಂದ. ಅರ್ಧಕತೆ ಯಾವಾಗ ಬಂದವ? 1526ಕ್ಕೆ ಭಾರತಕ್ಕ ಬಂದ. ಈ ಇಸ್ವಿಯೊಳಗ 1526 ಏಪ್ರಿಲ್ 21ನೇ ತಾರೀಕಿಗೆ ಪಾಣಿಪತ್, ಈ ಶಬ್ದ ಕೇಳಿದಲ್ಲ, ಪಾಣಿಪತ್ ದೆಹಲಿಯ ಸಮೀಪ ಇರ್ತಕ್ಕಂಥ ಈ ಪ್ರದೇಶದೊಳಗ ಪಾಣಿಪತ್ ಅಂತಕ್ಕಂಥ ಒಂದು ಊರು, ಒಂದು ಪ್ರದೇಶದ ಹೆಸರಿದೆ ಪಾಣಿಪತ್ ಅಂತಕ್ಕಂಥದ್ದು. ನರ್ಮದಾ ಒಂದು ನದಿಯ ಹೆಸರು ಹೋದಲ್ಲ, ಆ ಪ್ರಾಂತ್ಯದೊಳಗ ಒಂದು ಯುದ್ಧ ಆಯ್ತು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಗೆ. ಹೌದಾ? ರಕ್ಕಸಗಿ ಮತ್ತು ತಂಗಡಿಗೆ ಅಂತಕ್ಕಂಥ ಊರಿನಾಗ ವಿಜಯನಗರ ಸಾಮ್ರಾಜ್ಯದೊಳಗೆ ಒಂದು ಯುದ್ಧ ಆಯ್ತು. ಹೌದಲ್ಲ? ರಕ್ಕಸ ತಂಗಡಿ ಯುದ್ಧ. ಅದೇ ರೀತಿ ಪಾಣಿಪತ್ ಅಂತಕ್ಕಂಥದ್ದು ಸಹಿತ ಒಂದು ಪ್ರದೇಶದ ಹೆಸರಿದೆ. ಈ ಪ್ರದೇಶದೊಳಗ 1526ನೇ ಇಸ್ವಿ ಏಪ್ರಿಲ್ 21ನೇ ತಾರೀಕಿಗೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಒಂದು ಯುದ್ಧ. ನೋಡ್ರಿ, ಇವನ ಕರ್ಸ್ಕೊಂಡಿದ್ದ, ಬರ್ರಿ ನೀನ್ ಅಂತ ಹೇಳಿ. ಹೌದನಲ್ಲ? ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಘನಘೋರವಾಗಿರ್ತಕ್ಕಂಥ ಒಂದು ಯುದ್ಧ ಆಯ್ತು. ಆ ಯುದ್ಧದೊಳಗ ಬಾಬರ್ ಏನ್ ಮಾಡಿದ ಅಂತಂದ್ರ ಒಂದು ಹೊಸ ಯುದ್ಧ ನೀತಿಯನ್ನ ಉಪಯೋಗ ಮಾಡಿದ. ತುಲ್ಗುಮಾ ಅಂತ ಕರೀತಾರ. ಏನ್ ಕರೀತಾರ? ತುಲ್ಗುಮಾ ಅಂತಕ್ಕಂಥದ್ದು ಒಂದು ಯುದ್ಧ ನೀತಿಯ ಹೆಸರಿದೆ. ಈ ಯುದ್ಧವನ್ನ ನಮ್ಮ ದೇಶದೊಳಗ ಶಿವಾಜಿ ಮಾಡ್ತಿದ್ದ, ಮರಾಠ ಸಾಮ್ರಾಜ್ಯ ಸ್ಥಾಪಕ. ಅವನ ಹೆಸರು ಕೇಳಿರಲ್ಲ, ಮೊನ್ನೆ 19ನೇ ತಾರೀಕು ಫೆಬ್ರವರಿ 19ನೇ ತಾರೀಕಿಗೆ ಶಿವಾಜಿ ಮಹಾರಾಜ ಜಯಂತಿ ಮಾಡಿದಿಲ್ಲ, ಅವ ತುಲ್ಗುಮಾ ಅಂತಕ್ಕಂಥ ಯುದ್ಧ ನೀತಿಯನ್ನ ಅನುಕರಣೆ ಮಾಡ್ತಿದ್ದ. ಅವ ಈ ಯುದ್ಧಕ್ಕೆ ಏನಂತ ಕರೀತಿದ್ದ ಅಂತಂದ್ರೆ ಗೆರಿಲ್ಲಾ ಯುದ್ಧ. ಏನಂತ ಕರೀತಿದ್ದ? ಶಿವಾಜಿ ಇದನ್ನ ಗೆರಿಲ್ಲಾ ಯುದ್ಧ ಅಂತ ಕರೆದ್ರ, ಬಾಬರ್ ಇದನ್ನ ತುಲ್ಗುಮಾ ಯುದ್ಧ ಅಂತ ಕರೀತಿದ್ದ. ಹೌದಾ? ಹಿಂಗಂದ್ರೆ ಏನ? ದೊಡ್ಡ ದೊಡ್ಡ ಬೆಟ್ಟದಿಂದ ಸೈನಿಕರನ್ನ ಏನ್ ಮಾಡೋದು? ಅಡಗಿಸಿಡೋದು. ಎದುರಾಳಿಗಳು ಬಂದಾಗ ಅವ್ರು ಕಾಣಿಸ್ತಾರ ಅವ್ರ? ಇಲ್ಲ. ಎದುರಾಳಿಗಳನ್ನ ನೋಡಿದ ತಕ್ಷಣ ಅಲ್ಲಿಂದನ ಮದ್ದು ಗುಂಡು ಹಾಡಿಸಿ ಆ ಎದುರಾಳಿಗಳನ್ನ ಕೊಲ್ಲೋದು. ಇಂಥ ಯುದ್ಧಕ್ಕೆ ನಾವು ಗೆರಿಲ್ಲಾ ಯುದ್ಧ ಅಥವಾ ತುಲ್ಗುಮಾ ಯುದ್ಧ ಅಂತ ಕರಿತೀವಿ. ಈ ಯುದ್ಧದ ಕಲೆ ಬಾಬರನಿಗೆ ಗೊತ್ತಿತ್ತು. ಹೌದಾ? ಮತ್ತು ಈ ಬಾಬರಿನಂತಲೇ ಫಿರಂಗಿ ದಾಳಿ ಇತ್ತು. ಏನಿತ್ತು? ಫಿರಂಗಿ ದಾಳಿ ಅಥವಾ ತೋಪು ಉಪಯೋಗಿಸಿ ಯುದ್ಧವನ್ನ ಮಾಡೋದು. ಆಧುನಿಕ ಯುದ್ಧದ ಉಪಕರಣಗಳು ಬಾಬರನಂತೆಯೇ ಇದ್ದುವು.
ತೋಪು ಯುದ್ಧವನ್ನ ಭಾರತಕ್ಕೆ ಪರಿಚಯಿಸಿದ ವ್ಯಕ್ತಿ ಯಾರು ಅಂತ ಸಿಇಟಿ ಒಳಗೆ ಪ್ರಶ್ನೆ ಕೇಳ್ತಾರೆ ಹೆಚ್ಚಾಗಿ. ಬಾಬರ್. ಹೌದಾ? ಮತ್ತ ಇವನಂತೆಲ್ಲ 2 ಜನ ಮಹಾದಂಡ ನಾಯಕರು, ಶಕ್ತಿಶಾಲಿ ದಂಡ ನಾಯಕರು ಇದ್ರು. ಒಬ್ಬನ ಹೆಸರು ಉಸ್ತಾದ್. ಏನು ಹೆಸರು? ಉಸ್ತಾದ್. ಇನ್ನೊಬ್ಬನ ಹೆಸರು ಮುಸ್ತಫಾ. ಇನ್ನೊಬ್ಬ ಯಾರು? ಈ 2 ದಂಡ ನಾಯಕರು ಈ ಪಾಣಿಪತ್ ಯುದ್ಧದೊಳಗ ಬಹಳಷ್ಟು ಪರಿಶ್ರಮವನ್ನ ಪಟ್ಟು ಅರ್ಧ ದಿನದೊಳಗನ ಪಾಣಿಪತ್ ಕದನವನ್ನ ಜಯಶಾಲಿ ಆದ್ರು. ಆ ಯುದ್ಧವನ್ನ ಇವ್ರೇನ್ ಮಾಡಿದ್ರಪ್ಪ ಅಂದ್ರೆ ಗೆದ್ಕೊಂಡ್ರು. ಯಾರು? ಬಾಬರ್. ಅವನ ಪ್ರಮುಖ ಸೇನಾನಿಗಳು ಇವರಿಬ್ರು. ಹೌದಾ? ಇವರಿಬ್ರು ಶೌರ್ಯದ ಪ್ರದರ್ಶನವನ್ನ ಮಾಡಿ ಇಬ್ರಾಹಿಂ ಲೋಧಿಯ ಸೈನಿಕರನ್ನ ಮತ್ತೆ ಇಬ್ರಾಹಿಂ ಲೋಧಿಯನ್ನ ಕೊಂದು ಹಾಕಿದ್ರು. ಕೊಂದು ಹಾಕಿದಾಗ ಇಬ್ರಾಹಿಂ ಲೋಧಿ ಸೋತ್ನಿಲ್ಲ. ಸೋತ. ಯಾರು ಗೆದ್ರ ಅಂದ್ರೆ ಇಲ್ಲಿ? ಬಾಬರ್ ಗೆದ್ದ. ಅವಾಗ ಏನಪ್ಪ ಅಂತಂದ್ರ ನಮ್ಮ ಭಾರತ ದೇಶದೊಳಗ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಆಯ್ತು. ನೋಡಿ, ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಯಾವಾಗತ್ತು? 1526 ಆಯ್ತು. ಹೌದಾ? ಇದಕ್ಕೆ ಮುಖ್ಯ ಕಾರಣವಾದ ಯುದ್ಧ ಯಾವುದು? ಮಾತಾಡ್ರಿ, ಯಾವುದು? ಪಾಣಿಪತ್. ಯಾವಾಗ ನಡೀತದ? ಈ ಯುದ್ಧ ಆದ್ಮೇಲೆ ಭಾರತದೊಳಗ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಆಮೇಲೆ ಇಡೀ ಸಂಪೂರ್ಣ ಭಾರತದ ಮೇಲೆ ಅವ ಪ್ರಭುತ್ವವನ್ನು ಹೊಂದಬೇಕಂದ್ರ ಉತ್ತರ ಭಾರತದೊಳಗಿರ್ತಕ್ಕಂಥ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನ ಗೆದಿಯೋದು ಅವಶ್ಯಕತೆ ಇತ್ತಿಗಂಗ. ಹೌದಾ? ಹಂಗಂದ್ರೆ ಅಲ್ಲಿ ಯಾರ್ಯಾರಿದ್ರಪ್ಪ ಉತ್ತರ ಭಾರತದೊಳಗ ಅಂತಂದ್ರ ರಾಣಾ ಸಂಘ್ ಅಂತಕ್ಕಂಥವ ಒಬ್ಬ ರಜಪೂತ್ ಅರಸ ಇದ್ದ. ರಾಣಾ ಸಂಘ್. ಹೌದಾ? ಇವ ಆದ್ಮೇಲೆ ಮೆಹಿನ್ ರಾಯ್ ಅಂತಕ್ಕಂಥವ ಇದ್ದ. ಮೆಹಿನ್ ರಾಯ್. ಮತ್ತ ಮೊಹಮ್ಮದ್ ಲೋಧಿ. ಇಬ್ರಾಹಿಂ ಲೋಧಿ ಅದಲ್ಲ, ಅವ್ರ ತಮ್ಮ ಇವ ಮೊಹಮ್ಮದ್ ಲೋಧಿ. ಈ 3 ಜನರು ತಮ್ಮ ಒಳಗ ಹೊಡೆದಾಡ್ತಿದ್ರು. ಹೌದಾ? 1527ನೇ ಇಸ್ವಿ ಒಳಗ ಖನ್ವಾ ಅಂತಕ್ಕಂಥ ಒಂದು ಯುದ್ಧ ಆಯ್ತು. ಯಾವುದು? 1527 ಖನ್ವಾ ಯುದ್ಧ. ಯಾರ್ಯಾರ ನಡುವೆ ಆತಂತಂದ್ರ ರಾಣಾ ಸಂಘ ಮತ್ತು ಬಾಬರನ ನಡುವೆ ಆತ. ನೋಡ್ರಿ, ಇವ ರಾಣಾ ಸಂಘನ ಕರ್ಕೊಂಡಿದ್ದವನ್ನ ಬಾರಪ್ಪ ಅಂತ ಹೇಳಿದ್ದ. ಈಗ ಅವನ ಕೊಲ್ಲಕತ್ತ. ಹೌದನಲ್ಲ? ರಾಣಾ ಸಂಘ ಮತ್ತು ಬಾಬರನ ನಡುವೆ 1527 ಖನ್ವಾ ಅಂತಕ್ಕಂಥ ಯುದ್ಧ ಆತ. ಇಲ್ಲೇ ರಾಣಾ ಸಂಘ ಸೋತ, ಬಾಬರ್ ಗೆದ್ದ. ಇದರ ನಂತರ 1528ನೇ ಇಸ್ವಿಗೆ 1528ನೇ ಇಸ್ವಿ ಒಳಗ ಚಂದೇರಿ ಅಂತಕ್ಕಂಥ ಯುದ್ಧವನ್ನ ಮಾಡಿದವ. ಏನಂತ ಯುದ್ಧ? ಚಂದೇರಿ ಅಂತಕ್ಕಂಥ ಪ್ರದೇಶದೊಳಗ ಒಂದು ಯುದ್ಧ ನಡೀತು 1528ರಾಗ. ಹೌದಾ? ಇಲ್ಲಿ ಯಾರು ಸೋಲಿಸಿದ ಅಂತಂದ್ರೆ ಇವ ಮೆಹಿನ್ ರಾಯ್ ಅಂತಕ್ಕಂಥ ಮೇವಾಡದ ಅರಸ, ಮೇವಾಡ ಪ್ರಾಂತ್ಯದ ಅರಸ. ಅವನನ್ನ ಸೋಲಿಸಿದ. ಯಾಕೆ ಇವನ್ ಕೊಟ್ಟು ಯುದ್ಧ ಮಾಡಿದ ಅಂತಂದ್ರ ಇವ ಮೆಹಿನ್ ರಾಯ್ ಅಂತಕ್ಕಂಥವ ಖನ್ವಾ ಯುದ್ಧದೊಳಗ ರಾಣಾ ಸಂಘದ ಬೆಂಬಲವನ್ನ ಕೊಟ್ಟಿದ್ದ. ಇವನ್ ಕೊಟ್ಟು ಹೋಗಿದ್ದ ಇವ. ಒನ್ನೇಕವ ಅವನು ಸೋಲಿಸಿದ. ಅವನು ಸೋಲಿಸಿದ ನಂತರ ಅವನಿಗೇನ್ ಸಹಾಯ ಮಾಡಿದ್ದಲ್ಲ ಮೆಹಿನ್ ರಾಯ್, ಇವನನ್ನ ಸೋಲಿಸಿದ ಚಂದೇರಿ ಯುದ್ಧದೊಳಗ. ಇದಾದ್ಮೇಲೆ ಅವ ಯಾರ ಮೇಲೆ ಆಕ್ರಮಣ ಮಾಡಿದ ಅಂತಂದ್ರ ನೆಕ್ಸ್ಟ್ ಮೊಹಮ್ಮದ್ ಲೋಧಿ 1529ನೇ ಇಸ್ವಿ ಒಳಗ ಯಾರ ಮೇಲೆ ಆಕ್ರಮಣವನ್ನು ಮಾಡಿದವ? ಈ ಯುದ್ಧದ ಹೆಸರು ಘಾಗ್ರಾ ಯುದ್ಧ. ಯಾವ್ದಿದು? ಉತ್ತರ ಭಾರತದೊಳಗ ಸರಸ್ವತಿ ಅಂತಕ್ಕಂಥ ಒಂದು ನದಿ ಇತ್ತು. ಆ ನದಿ ಪ್ರದೇಶಕ್ಕ ಘಾಗ್ರಾ ಅಂತ ಕರಿತೀವಿ. ಆ ನದಿ ಪ್ರದೇಶದೊಳಗ ಈ ಯುದ್ಧ ನಡೆಯೋದ್ರಿಂದ ಇದಕ್ಕ ಘಾಗ್ರಾ ಯುದ್ಧ ಅಂತ ಕರಿತೀವಿ. ಅರ್ಥ ಆಗತ್ತೆ? ಇದು ಮೊಹಮ್ಮದ್ ಲೋಧಿ, ಇವ ಇಬ್ರಾಹಿಂ ಲೋಧಿಯ ತಮ್ಮ, ಸಹೋದರ. ಇವನಿಗೂ ಬಾಬರನಿಗೂ ನಡೀತು. ಹೌದಾ? ಈ ಯುದ್ಧದೊಳಗ ಸಹಿತ ಏನ್ ಮಾಡಿದ ಅಂತಂದ್ರ ಬಾಬರ್ ಗೆದ್ದ. ಈಗ ಒಟ್ಟ ಇವ ಸುಮಾರು ಕೇವಲ 4 ಯುದ್ಧಗಳನ್ನ ಮಾಡಿದ. ಎಷ್ಟು? ಈ 4 ಯುದ್ಧದೊಳಗ ಜಯಶಾಲಿಯಾಗಿ ಮೊಘಲ್ ಸಾಮ್ರಾಜ್ಯಕ್ಕ ಭದ್ರವಾಗಿರ್ತಕ್ಕಂಥ ಒಂದು ಬುನಾದಿಯನ್ನ ಹಾಕಿದ. ಅಲ್ಲಿಂದ 1226ನೇ ಇಸ್ವಿಯಿಂದ 1717ನೇ ಇಸ್ವಿಯವರೆಗೂ ನಮ್ಮ ಮಧ್ಯಕಾಲದ ಇತಿಹಾಸದೊಳಗ ಮೊಘಲರು ಆಳ್ವಿಕೆಯನ್ನ ಮಾಡಿದರು. ನೋಡಿ, ಅರ್ಥಾಗತ್ತೆ? ಇದಿಷ್ಟು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ.